ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂತ ಹೇಳ್ಕೊಂಡು ನಿಮಗೆ ತಮ್ನೇಲ್ ಮತ್ತು ಟೈಟಲ್ ನೋಡಿಕೊಂಡೇ ಗೊತ್ತಾಗಿರುತ್ತೆ ಫ್ರೆಂಡ್ಸ್. ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಅಂದರೆ ಮೊದಲು ಹಾಕಿರೋ ವೀಡಿಯೋದಲ್ಲಿ ನಾನು ಯಾವ ರೀತಿ ವೀಡಿಯೋ ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮಗೆ ಶೇರ್ ಮಾಡಿದ್ದೆ. ಬಟ್ ನಾನು ಸ್ವಲ್ಪ ದಿನ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ವೀಡಿಯೋ ಮಾಡಬೇಕಾದ್ರೆ ನನಗೆ 5th ಮಂತ್ ಆಗಿತ್ತು ಫ್ರೆಂಡ್ಸ್. ಅಂದರೆ ಡೆಲಿವರಿ ಟೈಮಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಅಂದರೆ ಮತ್ತೆ ಸ್ವಲ್ಪ ಗ್ಯಾಪ್ ಆಯಿತು. ಆ ವಿಷಯದ ಬಗ್ಗೆನೇ ನಾನು ಹೇಳಬೇಕು ಅಂತ ಇದ್ದೀನಿ. ಯಾಕೆ ಗ್ಯಾಪ್ ಆಯಿತು ಅಂತ ಹೇಳಿಕೊಂಡು, ಡೆಲಿವರಿ ಆಗಿ ಒಂದು 4 ಮಂತಲ್ಲಿ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಫ್ರೆಂಡ್ಸ್. ಅದಾದಮೇಲೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ಫ್ರೆಂಡ್ಸ್, ನಮ್ಮ ಮನೆ ತುಂಬ ಚಿಕ್ಕದು. ಫಸ್ಟ್ ಆಫ್ ಆಲ್ ಯಾಕಂತ ಹೇಳಿದ್ರೆ ಒಂದು ಹಾಲು, ಒಂದು ರೂಮು, ಒಂದು ಕಿಚನ್ ಅಷ್ಟೇ ಇರೋದು. ಮತ್ತು ತುಂಬ ಹಳೆ ಮನೆ ಕೂಡ ಇದು. ಅಂತ ಹೇಳಿದ್ರೆ ಇವಾಗೆಲ್ಲ ವೀಡಿಯೋ ಮಾಡ್ತಾರಲ್ವ, ಅಷ್ಟು ದೊಡ್ಡ ಮನೆ ಏನು ನಮ್ಮದೇನಿಲ್ಲ. ಚಿಕ್ಕ ಮನೆಯಲ್ಲೇ ನಾನು ಆದಷ್ಟು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆಮೇಲೆ ಎಲ್ಲ ಮಾಡ್ಕೊಳ್ಬೋದು ಅಂತ ಹೇಳ್ಕೊಂಡು ಅಂದ್ಕೊಂಡಿದ್ದೆ. ಅದರಲ್ಲೂ ಕೂಡ ನಾನು ಯಾಕೆ ಮನೇನ ತೋರಿಸ್ತಿಲ್ಲ ಅಂತ ಹೇಳೋದು ಒಂದೇ ಕಾರಣ ಆಗಿತ್ತು ಫ್ರೆಂಡ್ಸ್. ಯಾಕಂತ ಹೇಳಿದರೆ ನಮ್ಮ ಮನೇಲಿ ಒಂದು ಹುತ್ತ ಅನ್ನೋದು ಸ್ಟಾರ್ಟ್ ಆಗಿತ್ತು. ಒಳಗಡೆನೂ ಹುತ್ತ ಆಗಿತ್ತು ಫ್ರೆಂಡ್ಸ್, ಹೊರಗಡೆನೂ ಹುತ್ತ ಆಗಿತ್ತು. ಹೊರಗಡೆಯಿಂದ ಸ್ಟಾರ್ಟ್ ಆಗಿರೋದು ಒಂದು ಗೋಡೆನ, ನಮ್ಮ ಏನು ಹೊರಗಡೆ ಗೋಡೆ ಇದೆಯಲ್ಲ, ಹೊರಗಡೆ ಗೋಡೆಯಿಂದ ಸ್ಟಾರ್ಟ್ ಆಗಿರೋದು ಒಳಗಡೆ ರೂಮಿನವರೆಗೂ ಫುಲ್ಲು ಹುತ್ತ ಆಗಿತ್ತು ಫ್ರೆಂಡ್ಸ್. ಅಂತ ಹೇಳಿದ್ರೆ ನಾವು ಎಷ್ಟು ತೆಗೆದ್ರೂ ಕೂಡ ಆ ಹುತ್ತ ಅನ್ನೋದು ಬೆಳೀತಾನೆ ಹೋಯ್ತು ಫ್ರೆಂಡ್ಸ್. ಅಂದರೆ 2 ವರ್ಷದ ತನಕನೂ ಅದು ಬೆಳೀತಾನೆ ಹೋಯ್ತು. ಏನು ನಾವಿಲ್ಲಿ ದೇವರ ಫೋಟೋವನ್ನು ನಾವು ಇಡ್ತೀವಲ್ವ, ದೇವ್ರ ಫೋಟೋ ಕೂಡ ಹುಗ್ದು ಹೋಗುವಷ್ಟು ದೊಡ್ಡ ಹುತ್ತ ಬೆಳೆದಿತ್ತು ಫ್ರೆಂಡ್ಸ್. ಹಾಗಾಗಿ ನನಗೆ ಮನೆಯನ್ನೆಲ್ಲ ತೋರಿಸಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಏನಾಯಿತು, ಹುತ್ತ ನಾವಂತ ಹೇಳಿದ್ರೆ ಸ್ವಲ್ಪ ನಮ್ಮದು ಬಡತನ ಪರಿಸ್ಥಿತಿ ಇರೋದ್ರಿಂದ ನಾವು ಅಂದರೆ ಹುತ್ತನೇ ಫುಲ್ ಇದಾದರೆ ನಾವು ಉಳ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಹುತ್ತ ತೆಗಿಸ್ಬೇಕಾದ್ರೆ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂದರೆ ತುಂಬ ಕೇಳಿಸ್ತಾರೆ ಫ್ರೆಂಡ್ಸ್. ತೆಗಿಬೋದಾ, ಒಳ್ಳೆ ಹುತ್ತನ, ಕೆಟ್ಟ ಹುತ್ತನ, ಅದೆಲ್ಲ ಕೇಳಿಸ್ಕೊಂಡು ಅದ್ರಲ್ಲಿ ಹಾವಿದೆಯಾ, ಹೇಗೆ ಮುಂದೇನಾದರೂ ನಮಗೆ ಸಮಸ್ಯೆ ಆಗುತ್ತಾ ಅಂತ ಕೇಳಿಕೊಂಡು ತೆಗಿಸ್ತೀವಿ ಫ್ರೆಂಡ್ಸ್ ನಾವು. ಆಮೇಲೆ ಫ್ರೆಂಡ್ಸ್ ನಾವು ಕೇಳಿಸಿದ್ವಿ ದೇವರನ್ನ ಆಳಿಸಿ ಕೂಡ. ಆವಾಗ ಏನಂತ ಹೇಳಿದ್ರು ಅಂತ ಹೇಳಿ, ಒಳ್ಳೆ ಹುತ್ತನೇ ಇದು, ನೀವು ಯಾವುದೇ ಕಾರಣಕ್ಕೂ ಹುತ್ತನ ತೆಗಿಬೇಡಿ, ಅದರಲ್ಲಿ ಪಾತಾಳ ನಾಗ ನೆಡೆ ಕೂಡ ಇದೆ, ಆದರೆ ಇದರಲ್ಲಿ ಹಾವಿಲ್ಲ, ಆದರೆ ನೀವು ಇರುವಷ್ಟು ದಿನ ಇರ್ಬೋದು ಅಂತ ಹೇಳಿದರು. ಆವಾಗ ನಾವು ಸ್ವಲ್ಪ ದಿನ ಆದರೂ ನಮಗೆ ಸಮಯ ಸಿಕ್ಕತ್ತಲ್ಲ ಅಂತ ಹೇಳಿಕೊಂಡು ನಾವು ಅದರಲ್ಲೇ ಇದ್ವಿ ಫ್ರೆಂಡ್ಸ್. ನನಗೆ 9 ಮಂತ್ ಅಂದರೆ ಆವಾಗ ಬೇರೆ ಕಡೆಯಿಂದ ಹಾವುಗಳು ಬಂದು ನಮ್ಮ ಮನೆಗೆ ಹೋಗೋದು, ಕಿಟಕಿಲಿ ಬರೋದು, ಎದುರುಗಡೆ ಬರೋದು, ಆ ಟೈಪ್ ಎಲ್ಲ ಆಗ್ತಾಯಿತ್ತು ಫ್ರೆಂಡ್ಸ್. ಆದರೂ ಕೂಡ ನಾವು ಕೇಳಿಸ್ತಿದ್ವಿ ಮತ್ತು ಪ್ರಸಾದ ತಂದು ಹುತ್ತದ ಹತ್ರ ಹಾಕ್ತಾಯಿದ್ವಿ. ಆವಾಗ ಸ್ವಲ್ಪ ಕಡಿಮೆ ಆಗೋದು. ಇನ್ನೇನು ನನಗೆ ಡೆಲಿವರಿ ಪೇನ್ ಬರಬೇಕು ಅನ್ನೋ ಅಷ್ಟರಲ್ಲಿ ನಾವೇನು ಮಾಡಿದ್ವಿ, ಹೊರಗಡೆ ಎಲ್ಲ ಮಂಚ ಎಲ್ಲ ಹಾಕಿ, ಯಾಕಂದರೆ ಸೂತ್ಕ ಆಗುತ್ತಲ್ವ ಫ್ರೆಂಡ್ಸ್, ಅದಕ್ಕೋಸ್ಕರ ಹೊರಗಡೆ ಮಂಚ ಹಾಕಿ ನಾನು ಅಲ್ಲೇ ಮಲಗ್ತಾ ಇದ್ದೆ. ಆಮೇಲೆ ನನ್ನ ಡೆಲಿವರಿಲೂ ಕೂಡ ಡೆಲಿವರಿ ಆದ ನಂತರ ಕೂಡ ನಾನು ಹೊರಗಡೆನೇ ಮಲಗಿ ನಾನು ಮಾಡೋಂತಾನೆ ಎಲ್ಲ ಹೊರಗಡೆನೇ ಮುಗಿಸ್ಕೊಂಡು ಒಳಗೆ ಬಂದೆ ಫ್ರೆಂಡ್ಸ್. ಒಳಗೆ ಬಂದ ತಕ್ಷಣ ಏನಾಯಿತು ಅಂತ ಹೇಳಿದ್ರೆ, ನಾವು ಹೀಗೆ ಮಗುನ ನನಗೆ ಎತ್ತುಕೊಳ್ಳುವಷ್ಟು ಶಕ್ತಿ ಇಲ್ಲದಿದ್ದಾಗೆ ಆಗೋಯ್ತು. ಯಾಕೆ ಹಾಗಾಯ್ತು ಅಂತ ಹೇಳ್ಕೊಂಡು ನನಗೆ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್. ಬಟ್ ಏನಂತ ಹೇಳಿದ್ರೆ, ನಾಗರ ಪಂಚಮಿ ದಿವಸ ನಾನು ಒಂದು ಇಲ್ಲಿ ನಮ್ಮ ನಾಗಯಕ್ಷಿ ದೇವಸ್ಥಾನಕ್ಕೆ ಹೋದವಾಗ ತಲೆ ಸುತ್ತು ಬಂದುಬಿದ್ದು ಉರುಳಾಡಿ ತುಂಬ ಒಂದು ಹಾವು ಹೇಗೆ ಉರುಳಾಡುತ್ತಲ್ವ ಹಾಗೆಯೇ ಉರುಳಾಡಿಕೊಂಡು ಹೋಗಿ ತುಂಬ ನನಗೆ ಇದಾಗಿತ್ತು. ಆವಾಗ ತೊಂದರೆ ಆಗಿತ್ತು ಫ್ರೆಂಡ್ಸ್. ಆವಾಗ ಅವ್ರು ಹೇಳಿದ್ರಂತೆ, ಅವಳಿಗೆ ಅಂದರೆ ಈಗ ಹೆಣ್ಣು ದೇವರು ಕಣ್ಣಿಟ್ಟರೆ ಹೇಗಾಗುತ್ತಲ್ವ ಆ ರೀತಿ ಅವಳಿಗೆ ಒಂದು ಹೆಣ್ಣು ದೇವರು ಕಣ್ಣಿಟ್ಟಿದೆ. ನಮ್ಮದು ಮೂಲ ನಾಗಬನ ಇರುತ್ತಲ್ಲ ಫ್ರೆಂಡ್ಸ್, ಇಲ್ಲಿ ದಕ್ಷಿಣ ಕನ್ನಡದವರಿಗೆ ಅಂತ ಹೇಳಿದ್ರೆ ಒಂದು ಮೂಲ ನಾಗಬನನೇ ಇರುತ್ತೆ, ಅವರದ್ದೇ ಆಗಂತ ಕುಟುಂಬ ನಾಗಬನಕ್ಕೆ ಹೋಗಿ ಅಂತ ಹೇಳಿದರು ಫ್ರೆಂಡ್ಸ್ ಅವರು. ಆವಾಗ ನಾವು ಕುಟುಂಬ ನಾಗಬನಕ್ಕೂ ಹೋದವಾಗ ಅಲ್ಲೂ ಕೂಡ ನನಗೆ ಹಾಗೆ ಆಯಿತು. ಆವಾಗ ನನಗೆ ಕನ್ಫರ್ಮ್ ಆಯಿತು, ನನಗೆ ಯಾವುದೋ ಒಂದು ದೇವರು ಕಣ್ಣಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾಯಿತು. ಇರಲಿ ಅಂತ ಹೇಳ್ಕೊಂಡು, ಅಂದರೆ ನಾವು 3 ಮಂತ್ ತನಕನೂ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿರಲಿಲ್ಲ. 3 ಮಂತ್ ನಂತರ ದೇವಸ್ಥಾನಕ್ಕೆ ಹೋದವಾಗ ನೀವು ಹುತ್ತಕ್ಕೆ ಅಂದರೆ ನೀವು ಉಳ್ಕೊಳ್ಳೋಕೆ ಜಾಗ ಬೇಕಲ್ವಾ, ಅಂದರೆ ನಾವು ಉತ್ತರ ಕನ್ನಡದಲ್ಲಿ ಒಂದ್ಸಲ ಕೇಳಿಸ್ತವಾಗ ಅವ್ರೇನಂದ್ರು, ನೀವು ಹುತ್ತಕ್ಕೆ ಉಪ್ಪು ನೀರು ಅನ್ನೋದನ್ನ ಹಾಕಿ ಬಿಡಿ ಅಂತ ಹೇಳಿದರು ಫ್ರೆಂಡ್ಸ್. ಬಟ್ ನಮ್ಮ ಹಸ್ಬೆಂಡ್ ಏನು ಮಾಡಿದರು, ಆ ದಿನ ನಾನು
ಸ್ವಲ್ಪ ನಾನು ಹೇಳೋದು 6:30-7 ಗಂಟೆ ಆಗ್ತಾಯಿತ್ತು ಫ್ರೆಂಡ್ಸ್ ಆವಾಗ. ಯಾಕಂದರೆ ಮಗು ನನಗೆ ರಾತ್ರಿ ಇಡೀ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ವ. ಇವರು ಉಪ್ಪು ನೀರು ಹಾಕಿದ್ರು ಫ್ರೆಂಡ್ಸ್. ಉಪ್ಪು ನೀರು ಹಾಕಿ ಹುತ್ತ ಎಲ್ಲ ಅಂದರೆ ಕೆಳಗೆ ಬಿತ್ತು. ನಂತರ ಹುತ್ತ ಕೆಳಗೆ ಬಿದ್ದ ನಂತರ ಏನಾಯಿತು ಫ್ರೆಂಡ್ಸ್, ಅದು ಒರ್ಲೆದು ಇದಿರುತ್ತಲ್ಲ ಗುಪ್ಪಿ ಗುಪ್ಪಿ ಅದೇ ರೀತಿ ಹಾಗೇ ಇತ್ತು. ಬಟ್ ಇವರು ಏನು ಮಾಡಿದರು, ನಾನು ಹೇಳೋಕ್ಕಿಂತ ಮುಂಚೆನೇ ಹೋಗಿಬಿಟ್ಟು ಈ ಪಾಯ್ಸನ್ ಇರುತ್ತಲ್ವ ಒರ್ಲೆ ಔಷಧಿದು, ಆ ಪಾಯ್ಸನ್ ತಂದು ಆ ಹುತ್ತಕ್ಕೆ ಹಾಕಿಬಿಟ್ರು ಫ್ರೆಂಡ್ಸ್. ಬಟ್ ನನಗೆ ಇವರು ಪಾಯ್ಸನ್ ತಂದಿದ್ದಾರೆ, ಪಾಯ್ಸನ್ ಹಾಕ್ತಾರೆ ಎಷ್ಟು ಹೇಳಿದರೂ ಕೇಳಿಲ್ಲ ಫ್ರೆಂಡ್ಸ್. ಇಲ್ಲ ಅದು ಏನಿಲ್ಲ, ಮಾಮೂಲಿ ಹುತ್ತ, ಪಾಯ್ಸನ್ ಹಾಕಿದರೆ ಎಲ್ಲ ಒರ್ಲೆ ಹೋಗುತ್ತೆ ಅಂತ ಎಲ್ಲ ಹೇಳಿದರು. ಬಟ್ ನಾನು ಡೆಲಿವರಿಗಿಂತ ಮುಂಚೆ ಆಗಿ ಡೆಲಿವರಿ ಆದಮೇಲೆ ಆಗಲಿ ನಿನಗೊಂದು ಜಾಗ ನಾವು ಮಾಡಿಕೊಡ್ತೀವಿ, ನಮ್ಮ ಮನೆಯವ್ರಿಗೆ ಏನೂ ತೊಂದರೆ ಕೊಡಬೇಡ ಅಂತ ಹೇಳ್ಕೊಂಡು ಯಾವಾಗಲೂ ಬೇಡ್ತಾಯಿದ್ದೆ ಫ್ರೆಂಡ್ಸ್. ಬಟ್ ನಮ್ಗೆ ಯಾವಾಗಲೂ ಕೂಡ ತೊಂದರೆ ಕೂಡ ಆಗಿರಲಿಲ್ಲ. ಇವರು ಪಾಯ್ಸನ್ ಹಾಕಿದ ನಂತರ ನಮಗೆ ತುಂಬ ಅಂದರೆ ಫಸ್ಟ್ ಆಫ್ ಆಲ್ ನನಗೆ ತುಂಬ ತೊಂದರೆ ಆಯಿತು ಫ್ರೆಂಡ್ಸ್. ಅವರಿಗೇನೂ ಆಗಲಿಲ್ಲ, ನನಗೆ ಅಂದರೆ ತಲೆ ತಿರುಗಿ ಬೀಳೋದು ಜಾಸ್ತಿ ಆಯಿತು. ಮತ್ತು ಇಲ್ಲಿದ್ದು ಬಂದು ಏನೆಲ್ಲ ಮೈ ಮೇಲೆ ಬಂದಂಗೆ ಆಗೋದು ಆ ರೀತಿ ಎಲ್ಲ ಆಗ್ತಾಯಿತ್ತು ಫ್ರೆಂಡ್ಸ್. ಕಡೆಗೆ ಇಲ್ಲ ಒಂದು ಸಲ ನಾವು ಪೂಜೆ ಸಮೇತ ಮಾಡಿಸಿದ್ವಿ. ಅದ್ಯಾವುದು ಅಂದರೆ ಯಾವ ಪೂಜೆ ಅಂತ ಹೇಳ್ಕೊಂಡು ನನಗೆ ಮಹಾ ಸುದರ್ಶನ ಹೋಮ ಅಂತ ಹೇಳ್ಕೊಂಡು ಮಾಡಿದರು ಫ್ರೆಂಡ್ಸ್. ಅವರು ಯಾವುದಾದ್ರೂ ತೊಂದರೆ ಬರಬಾರ್ದು ಅಂತ ಹೇಳೋ ಒಂದೇ ಕಾರಣಕ್ಕೆ ನಾವು ಆ ಪೂಜೆ ಕೂಡ ನಾವು ಮಾಡಿದ್ರು ಕೂಡ ಆ ಪೂಜೆನೂ ನನಗೆ ಕಾಣಿಸ್ಕೊಂಡು ತುಂಬ ತೊಂದರೆ ಅನ್ನೋದು ನನಗೆ ಕೊಟ್ಟಾದಮೇಲೆ ಇಲ್ಲ ನಾವು ಇಂಥಷ್ಟು ದಿವಸದೊಳಗೆ ನಾವು ಇದನ್ನು ಮಾಡಿಕೊಡ್ತೀವಿ, ನಮ್ಗೆ ಯಾವುದೇ ರೀತಿ ತೊಂದರೆ ಕೊಡಬೇಡ ಅಂತ ಹೇಳಿದರು ಕೂಡ. ಅಂದರೆ ಆವಾಗವಾಗ ಬಂದು ನಮಗೆ ತೊಂದರೆ ಕಾಣಿಸ್ಕೊಳ್ತಾ ಇತ್ತು. ಯಾಕಂದರೆ ಸರ್ಪದ್ದು ಯಾವುದಾದ್ರೂ ಬೇಕು ಫ್ರೆಂಡ್ಸ್. ಆದರೆ ನಾಗದೇವರು ಸಹವಾಸಕ್ಕೆ ಹೋದರೆ ಮಾತ್ರ ಅದು ಯಾವಾಗಲೂ ಕೂಡ ಖಂಡಿತವಾಗ್ಲೂ ನಮಗೆ ಅಂದರೆ ಉಳಿಗಾಲನೇ ಇಲ್ಲ ಅಂತಲೇ ಹೇಳ್ಬೋದು. ಭೂಮಿಯಲ್ಲಿ ಕಾಣೋ ದೇವರು ಅಂತ ಹೇಳಿದರೆ ನಾಗದೇವರುಗಳು ಮಾತ್ರ, ಅಂದರೆ ನಾಗ ಹಾವುಗಳು ಮಾತ್ರ. ಅದು ನಾವು ದಕ್ಷಿಣ ಕನ್ನಡದಲ್ಲಿ ಬರೀ ಕಾಡೇ ಇರೋದ್ರಿಂದ, ನಾವು ಕಾಡಲ್ಲಿ ಮನೆ ಮಾಡ್ಕೊಂಡಿರೋದ್ರಿಂದ ನಮಗೆ ಪ್ರತಿದಿನವೂ ನಮಗೆ ಹಾವು ಅನ್ನೋದು ದಿನ ಒಂದಾದರೂ ಹಾವು ಸಿಗುತ್ತೆ ಫ್ರೆಂಡ್ಸ್. ಅದು ಚಿಕ್ಕ ಮಕ್ಕಳನ್ನ ಇಟ್ಕೊಂಡಿರ್ಬೇಕಾದ್ರೆ ನಾವು ತುಂಬಾ ಕೇರ್ಫುಲ್ಲಾಗಿ ಇರಬೇಕು ಕೂಡ. ಅದು ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಅಂದರೆ ತುಂಬ ತೊಂದರೆ ಆಯಿತು ಅಂತ ಹೇಳ್ಕೊಂಡು ಅದು ಬಂದಾವಾಗ ನಮ್ಮ BP ಲೆವೆಲ್ ಆಗಿರ್ಬೋದು, ಹಾರ್ಟ್ ಬೀಟ್ ಆಗಿರ್ಬೋದು ಜಾಸ್ತಿ ಆಗ್ತಾ ಇರುತ್ತೆ. ಆವಾಗ ಅದು ಬಂದ ಟೈಮಲ್ಲಿ ನನಗೆ ಒಂದು ಆವಾಗ ಬಂದು ಹೋಗಬೇಕಾದ್ರೆ BP ಫುಲ್ಲು ಲೋ ಆಗಿ ನಾನು ಕೋಮಕ್ಕೆ ಹೋಗಿದ್ದೆ ಫ್ರೆಂಡ್ಸ್. ಕೋಮಕ್ಕೆ ಹೋದವಾಗ ಕೂಡ ನನ್ನ ಗಂಡ, ಅಂದರೆ ಆವಾಗ ನನಗೆ 5 ತಿಂಗಳ ಮಗಳಿದ್ಲು. 5 ತಿಂಗಳ ಮಗುನ ಇಟ್ಟುಕೊಂಡು ನಾವು ದೇವಸ್ಥಾನಕ್ಕೆ ಹೋದವರು. ಅಲ್ಲಿ ನನಗೆ ತುಂಬ ತೊಂದರೆ ಆಗಿ ಅಲ್ಲಿಂದ ನಾನು ಹಾಸ್ಪಿಟಲಿಗೆ ಡೈರೆಕ್ಟು ಆದ ನಂತರ ನಾನು ಕೋಮಕ್ಕೆ ಹೋದೆ. ಕೋಮಕ್ಕೆ ಹೋಗಿ ಅಂದರೆ 2-3 ಡೇಸ್ ಆದರೂ ಕೂಡ ನನಗೆ ಕಾನ್ಷಿಯನ್ಸ್ ಅನ್ನೋದು ಬರಲೇ ಇಲ್ಲ ಫ್ರೆಂಡ್ಸ್. ಹೇಗೆ ಒಂದು ಆಂಬುಲೆನ್ಸಲ್ಲಿ ನಮಗೆ ಭಟ್ರು ಮೊದಲೇ ಹೇಳಿದರು, ನೀವು 6 ಮಂತ್ ತನಕ ಆ ಮನೆಗೆ ಹೋಗಬಾರ್ದು ಅಂತ ಹೇಳ್ಕೊಂಡು. ಮನೆಗೆ ಹೋಗ್ಲಿಕ್ಕಿಲ್ಲ, ಎಲ್ಲೋಗೋದು ಅಂತ ಗೊತ್ತಾಗಲಿಲ್ಲ. ನನ್ನ ಗಂಡ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಕರ್ಕೊಂಡು ಹೋದ್ರಂತೆ. ಬಟ್ ಆವಾಗಲೂ ಕೂಡ ನನಗೆ ಕಾನ್ಷಿಯನ್ಸ್ ಅನ್ನೋದು ಇರಲಿಲ್ಲ. ಆಂಬುಲೆನ್ಸಲ್ಲಿ ಹೇಗಿದ್ದೆ ಮಲಗಿ ಹಾಗೆಯೇ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ಆವಾಗ ಮಗು ಪರಿಸ್ಥಿತಿ ಹೇಗಿತ್ತೋ ಏನೋ ನನಗೆ ಗೊತ್ತಿಲ್ಲ. ನನ್ನ ಗಂಡ ಆವಾಗ ಎಷ್ಟು ಒದ್ದಾಡಿದ್ರೋ ಗೊತ್ತಿಲ್ಲ. ಇಷ್ಟೆಲ್ಲ ತೊಂದರೆ ಆಯಿತು ಫ್ರೆಂಡ್ಸ್. ಅಂದರೆ ಆಮೇಲೆ ಕೋಮಕ್ಕೆ ಹೋದ್ಮೇಲೆ ಹಲವಾರು ಇಂಜೆಕ್ಷನು, ಮಾನಸಿಕವಾಗೂ ನಾನು ತುಂಬಾ ನೊಂದು ಹಾಸ್ಪಿಟ್ಲ್ ಅನ್ನೋದನ್ನು ಸೇರಿದೆ. ಒಂದು 3 ತಿಂಗಳು ಅನ್ನೋದು ಧಾರವಾಡದಲ್ಲಿದ್ದೆ. ಧಾರವಾಡದಲ್ಲೂ ಕೂಡ ನಮ್ಮ ಹಸ್ಬೆಂಡ್ ಇದ್ದರು. ಪಾಪುನ ನಮ್ಮ ಅತ್ತೆ ಕೈಲಿ ಕೊಟ್ಟಿದ್ದರು ಫ್ರೆಂಡ್ಸ್. ಹಾಗಾಗಿ ಇದೆಲ್ಲ ಅಂತ ಹೇಳಿದರೆ ಸ್ಟಾರ್ಟ್ ಆಗಿರೋದು ಒಂದು ಹುತ್ತದಿಂದ. ಯಾಕಂತ ಹೇಳಿದ್ರೆ ಮೊದಲು ಕೂಡ ನಾವು ಚೆನ್ನಾಗೇ ಇದ್ವಿ. ಅಂದರೆ ನಾವು ಆ ಹುತ್ತನ್ನು ತೆಗಿಲಿಲ್ದಿದ್ರೆ ಇವಾಗಲೂ ಕೂಡ ಪಶ್ಚಾತ್ತಾಪ ಆಗುತ್ತೆ ಫ್ರೆಂಡ್ಸ್. ತೆಗಿಲಿಲ್ಲ ಅಂತ ಹೇಳಿದರೆ ಎಲ್ಲದೂ ಕೂಡ ಚೆನ್ನಾಗಿರ್ತಿತ್ತು. ನನ್ನ ಮಗು ಕೂಡ ಆ ತಾಯಿ ಪ್ರೀತಿನ ಕಳ್ಕೊಳ್ತಿರ್ಲಿಲ್ಲ. ಯಾಕಂತ ಹೇಳಿದರೆ ನನ್ನ ಮಗಳಿಗೆ ನಾನು ಚೆನ್ನಾಗಿ ಪ್ರೀತಿ ತೋರಿಸ್ಬೇಕು. ಅವಳ 3-4 ಮಂತ್ ನಾನು ಚೆನ್ನಾಗಿ ಟೇಕ್ ಕೇರ್ ಮಾಡಿದ್ದೆ. ಅದಾದಮೇಲೆ ನಾನು ಹಾಸ್ಪಿಟಲಲ್ಲಿದ್ದ ಕಾರಣ ನನಗೆ ಟೇಕ್ ಕೇರ್ ಮಾಡಲಿಕ್ಕೆ ಆಗಲಿಲ್ಲ.
ಅವಳನ್ನ ಕೇರ್ ತಗೊಳ್ಳೋದು ಇರಲಿ, ಅವಳ ಹತ್ರ ಕೂಡ ನಮ್ಮ ಮನೆಯವರು ನನ್ನನ್ನು ಕಳಿಸ್ತಿರ್ಲಿಲ್ಲ. ಯಾಕಂದರೆ ನನಗೆ ಒಂದು ಹೊತ್ತು ಸರಿ ಇದ್ದರೆ ನಾನು ಒಂದು ಹೊತ್ತು ಸರಿ ಇರ್ತಿರ್ಲಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಎಂಡಲ್ಲಿ ಬೇಕಾದರೆ ಆ ಹುತ್ತದ ಇನ್ನೊಂದು ಪಾರ್ಟ್ ಅನ್ನೋದನ್ನು ತೋರಿಸ್ತೀನಿ. ಯಾಕಂತ ಹೇಳಿದರೆ ಒಂದು ಒಳಗಡೆ ಇರೋದನ್ನ ತೆಗೆದ್ರೂ ಕೂಡ ನಾವು ಹೊರಗಡೆ ಇರೋದನ್ನು ನಾವು ತೆಗೆದ್ರೂ ಕೂಡ ಅಲ್ಲಿ ನಾವು ದೇವ್ರ ಜಗ್ಲಿನ ಅನ್ನೋದನ್ನು ಮಾಡಿದ್ದೀವಿ. ಅಲ್ಲಿ ಇವಾಗ ನಾವು ದೇವ್ರ ಫೋಟೋನ ಇಡ್ತಾ ಇದ್ದೀವಿ ಒಳಗಡೆ. ಹೊರಗಡೆ ಹುತ್ತ ಅನ್ನೋದು ಹಾಗೇ ಇದೆ ಫ್ರೆಂಡ್ಸ್. ಅಲ್ಲಿ ಇವಾಗ ಹಾವಿದೆ ಅಂತೆ, ಬಟ್ ಹೋಗೋಕ್ಕೂ ನಮಗೆ ಹೆದರಿಕೆ ಆಗುತ್ತೆ. ಆದರೆ ಅದು ಭೂಮಿ ಒಳಗಡೆ ಇದೆ, ಹೊರಗಡೆ ಇಲ್ಲ. ಏನಾದರೂ ಮಿಸ್ಟೇಕ್ ಆದರೆ ಮಾತ್ರ ಬರುತ್ತೆ ಅಂತ ಅವರು ಅಂದರೆ ಭಟ್ರು ನಮಗೆ ಹೇಳಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಪರಿಸ್ಥಿತಿ ಆಗಿದೆ. ಹಾಸ್ಪಿಟಲಿಂದ ಬಂದ ಕೂಡಲೂ ಕೂಡ ನಾನು ಚೆನ್ನಾಗಿಲ್ಲ. ಏನು ಅಂತ ಹೇಳಿದರೆ ನನಗೆ ಮಾತ್ರೆಯಲ್ಲಿ ಇನ್ಫೆಕ್ಷನ್ ಆಗಿ ಜಾಂಡೀಸ್ ಅನ್ನೋದು ಬಂತು. ಜಾಂಡೀಸಲ್ಲಿಯೂ ಕೂಡ ಒಂದು 2-3 ಮಂತ್ ಅನ್ನೋದು ಹಾಸಿಗೆಲೇ ಇದ್ದೆ ನಾನು. ಅಂದರೆ ಲಾಸ್ಟ್ ನಮಗೆ ಗೊತ್ತೇ ಆಗಿಲ್ಲ ನನಗೆ ಜಾಂಡೀಸ್ ಇದೆ ಅಂತ ಹೇಳಿ. ಫೈನಲ್ ಸ್ಟೇಜಲ್ಲಿ ಯಾವಾಗ ನನಗೆ ಕೈಕಾಲೆಲ್ಲ ಬಿದ್ದು ಹೋಗುವಾಗೆ ಆಗಿ ಕೈಕಾಲೆಲ್ಲ ಬಿದ್ದು ಹೋಯಿತು, ಆವಾಗ ನಮಗೆ ಚೆಕ್ ಮಾಡಿದವಾಗ ಇವರಿಗೆ ಜಾಂಡೀಸ್ ಇದೆ ಅಂತ ಕೂಡ ಬಂತು. ನಾನು 6 ತಿಂಗಳು 7 ತಿಂಗಳು ನಮ್ಮ ತಾಯಿ ಮನೇನ ಬಿಟ್ಟು ಗಂಡನ ಮನೆಯಲ್ಲೇ ಇದ್ದೆ. ಗಂಡನ ಮನೇಲಿದ್ದರೂ ಕೂಡ ವಾಪಸ್ ನಾನು ಬಂದು ನಮ್ಮ ತಾಯಿನ, ನಮ್ಮ ತಂಗಿನ ಆಗಿರ್ಬೋದು, ನಮ್ಮ ಫ್ಯಾಮಿಲಿಯವ್ರನ್ನ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ದೇವ್ರ ಹತ್ರ ನಾನು ಬೇಡ್ಕೊಂಡಿದ್ದೆ, ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಬದುಕಿಸೋದಾದರೂ ನೀನು ನನಗೆ ಒಂದೇ 1 ತಿಂಗಳು ಬದುಕಿಸ್ಕೊಡು ಅಂತ ಹೇಳಿ ನಾನು ಹರಕೆನ ಹೊತ್ತಿದ್ದೆ. ಅಲ್ಲಿಂದ ಇಲ್ಲಿ ತನಕ ನನಗೆ ಅಂದರೆ ಸೌದತ್ತಿ ಎಲ್ಲಮ್ಮ ಅಂತ ಇದೆಯಲ್ಲ ಫ್ರೆಂಡ್ಸ್, ಆ ದೇವರಿಗೆ ಹರಕೆ ಹೊತ್ತ ಮೇಲೆ ನಾನು ಸಂಪೂರ್ಣವಾಗಿ ಗುಣಮುಖ ಕೂಡ ಆದೆ. ಗುಣಮುಖಾಗಿ ನಿಮ್ಮ ಮುಂದೆ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಇವಾಗ ಕಂಪ್ಲೀಟಾಗಿ ಆರಾಮಾಗಿದ್ದೀನಿ ಫ್ರೆಂಡ್ಸ್, ಯಾವುದೇ ಟ್ಯಾಬ್ಲೆಟ್ ಇಲ್ಲದೆ. ಮೇಯ್ನ್ ಆಗಿ ಫ್ರೆಂಡ್ಸ್ ನಾನು ಹೇಳೋದೇನಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಅಂದರೆ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನವ್ರ ಮನೆಯಲ್ಲಿ ದೇವರ ಆರಾಧನೆ ಮತ್ತು ನಾಗದೇವರ ಆರಾಧನೆ ಎಲ್ಲ ಮಾಡ್ತೀರಾ. ಯಾವುದೇ ಕೂಡ ಅಂದರೆ ಭಟ್ರಾಗಿರ್ಬೋದು ಮತ್ತು ಪಾತ್ರೆಗಳಾಗಿರ್ಬೋದು, ಅವ್ರದ್ದು ಯಾರ್ದು ನೀವು ಮಾತಿಲ್ದೇ ಅಂದರೆ ಏನೂ ಕೂಡ ಹೆಚ್ಚು ಕಡಿಮೆ ಮಾಡಬೇಡಿ ಅಂತ ಹೇಳಿಕೊಂಡು ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ನನಗೆ ಆದಂಥ ಪರಿಸ್ಥಿತಿ ಇನ್ನು ಯಾರಿಗೂ ಕೂಡ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬಟ್ ನನಗೆ ಪರ್ಸ್ನಲ್ಲಾಗಿ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ ಫ್ರೆಂಡ್ಸ್. ಬಟ್ ಈಗ ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, ನಮಗೆ ಅಂದರೆ ಈಗ ನಿಮ್ಮಿಂದನೇ ನಮಗೆ ಎಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋದ್ರಿಂದ ಏನೋ ಒಂದು ಮುಜುಗರ ಅನ್ನೋದು ಆಗಲ್ಲ ಅಂತ ಹೇಳಿಕೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ನಮ್ಮ ತಂದೆ ಡೆತ್ತಾಗಿ ಒಂದು 12 ಇಯರ್ಸ್ ಆಯಿತು. 12 ಇಯರ್ಸಲ್ಲಿ ಕೂಡ ಅಂದರೆ ನಮ್ಮ ಮನೇಲಿ ನಮ್ಮ ತಂದೆ ಡೆತ್ ಆದವಾಗ ₹3 ಇತ್ತು ಫ್ರೆಂಡ್ಸ್. ಖಾಲಿ 1 2 3 ರೂಪೀಸ್ ಇತ್ತು ಆವಾಗ. ಅದಾದಮೇಲೆ ಆವಾಗ ನಾನು 9th ಸ್ಟ್ಯಾಂಡರ್ಡ್ ಕೂಡ ಇದ್ದೆ. ಅದರ ನಂತರ ನಮಗೆ ಸ್ವಲ್ಪ ಕಷ್ಟ ಬಂದಿದ್ದಂತ ಹೇಳಿದರೆ ಆ ಹುತ್ತ ತೆಗೆದ ನಂತರನೇ ಅಂತ ಹೇಳ್ಬೋದು. ಮತ್ತು ನಮ್ಮ ಚಿನ್ನ ಎಲ್ಲ ಇತ್ತು. ಚಿನ್ನ ಕೂಡ ಸಾಲದವರಿಗೆ ಅವ್ರ ಚಿನ್ನನೆಲ್ಲ ನಾವು ಸೇಲ್ ಮಾಡಿಬಿಟ್ಟು ಸಾಲ ಎಲ್ಲ ತೀರಿಸಿದ್ವಿ. ಅಂದರೆ ಸಾಲ ಇರಬಾರ್ದು ಅಂತ ಹೇಳ್ಕೊಂಡು ಇವಾಗ ನಾವು ನಾಗದೇವ್ರ ಸಂಸ್ಕಾರ ಕೂಡ ಇಟ್ಕೊಂಡಿದ್ದೀವಿ. ಮತ್ತು ನಮಗೆ ಸತ್ತಿರೋ ಹಾವು ಕೂಡ ಒಂದು ಸಿಕ್ಕಿತ್ತು, ಅದರದ್ದು ಕೂಡ ಸಂಸ್ಕಾರ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ದಕ್ಷಿಣ ಕನ್ನಡದಲ್ಲೇ ಹಾಗೇ ಫ್ರೆಂಡ್ಸ್, ಯಾವುದೇ ಆದರೂ ಹಾವನ್ನು ಸತ್ತಿರೋದನ್ನ ನೋಡಿದರೆ ಆಗಲಿ, ಇಲ್ಲದಿದ್ದರೆ ನಮ್ಮ ಮನೆಯಲ್ಲೇ ಯಾವುದಾದ್ರೂ ಹಾವನ್ನು ನಾವು ಹೆಚ್ಚು ಕಡಿಮೆ ಆಗಿ ನಮ್ಮ ತಪ್ಪಿಲ್ಲದೆ ಅದು ಸತ್ತರೂ ಕೂಡ ನಮಗೆ ಸಂಸ್ಕಾರ ಅನ್ನೋದು ಆಗಬೇಕಾಗಿರುತ್ತೆ. ಮತ್ತು ಆಶ್ಲೇಷ ಬಲಿ ಪೂಜೆ ಕೂಡ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನೀವು ನನಗೆ ತೊಂದರೆ ಕೊಡಬೇಡಿ, ನಾನು ಬಂದು ನಿಮ್ಮ ಕ್ಷೇತ್ರದಲ್ಲಿ ಬಂದು ಆಶ್ಲೇಷ ಬಲಿ ಪೂಜೆ ಮಾಡ್ತೀವಿ ಅಂತ ಹೇಳಿ ಸುಬ್ರಹ್ಮಣ್ಯದಲ್ಲಿ ಹರಕೆ ಹೊತ್ತ ಮೇಲೆ ಎಲ್ಲ ಕೂಡ ಕಡಿಮೆ ಆಯಿತು ಫ್ರೆಂಡ್ಸ್. ಅದಕ್ಕೇ ಹೇಳಿದು, ಒಂದು ನಾವು ಮಾಡಿರೋ ಸಣ್ಣ ತಪ್ಪಿಂದ ಇಡೀ ಜೀವನನೇ ಕೂಡ ನರಕ ಆಗುವಂಥ ಪರಿಸ್ಥಿತಿ ಕೂಡ ಬರುತ್ತೆ ಫ್ರೆಂಡ್ಸ್. ಯಾರ್ದೋ ಮಾತನ್ನು ಕೇಳಿಬಿಟ್ಟು ನಾವು ಹುತ್ತವನ್ನು ಅಂದರೆ ಈಗ ಅಂದರೆ ಎಷ್ಟೋ ಜನ ಹೇಳಿದರು ನಮಗೆ, ಇಲ್ಲ ಖಾಲಿ ಒಳ್ಳೆ ಹುತ್ತದು, ನೀವು ತೆಗ್ಬಿಡಿ ಅಂತ ಹೇಳ್ಕೊಂಡು. ಆದರೂ ಕೂಡ ನಾನು 2 ವರ್ಷದಿಂದ ಅದನ್ನು ತೆಗೆದೆ ಹಾಗೆ ಕಾಪಾಡ್ಕೊಂಡು ಬಂದೆ ಫ್ರೆಂಡ್ಸ್. ಆದರೆ ಒಂದಿನ ದುರದೃಷ್ಟವಶಾತ್ ಅದು ನಮ್ಮ ಗಂಡ ಏನೋ ಎಂದು ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ತೆಗೆದ್ಬಿಟ್ರು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಾವು ಮಾಡಿರೋ ತಪ್ಪನ್ನು ನೀವು ಯಾರು ಕೂಡ ಮಾಡಬೇಡಿ ಅಂತ ಹೇಳ್ಕೊಳ್ತಾ,
ಇದೇ ಫ್ರೆಂಡ್ಸ್ ಇಷ್ಟು ದಿನ ನನಗೆ ವಿಡಿಯೋ ಮಾಡೋಕ್ಕೆ ಆಗದೇ ಇರೋವಂಥ ಕಾರಣ. ಇಷ್ಟು ದಿನ ನಾನು ವಿಡಿಯೋ ಕೂಡ ಮಾಡಲಿಕ್ಕಾಗಲಿಲ್ಲ. ಇನ್ನು ಮುಂದೆ ನಾನು ಅಂದರೆ 1-2 ದಿನಕ್ಕೊಂದು ವೀಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕಂತ ಹೇಳಿದರೆ ನನಗೆ ಫ್ಯಾಮಿಲಿಯವರು ಅಂತ ಹೇಳಿ ಯಾರೂ ಕೂಡ ಇಲ್ಲ. ಅಂದರೆ ನಮ್ಮ ತಾಯಿ ಮನೆ ಸಂಬಂಧದಲ್ಲಿ. ನಮ್ಮ ಗಂಡನ ಮನೆ ಅಂದರೆ ಹೇಳಿದ್ರೆ ಎಲ್ಲರೂ ಇದ್ದಾರೆ. ಆದರೆ ನಮ್ಮ ತಾಯಿಗೆ ಹುಷಾರಿಲ್ದಿರೋ ಕಾರಣದಾಗಿ ನಾನು ತಾಯಿ ಮನೆಯಲ್ಲೇ ಉಳ್ಕೊಳ್ಬೇಕಾಯಿತು. ಅದೇ ಫ್ರೆಂಡ್ಸ್, ಹೇಳೋಕ್ಕೋದ್ರೆ ತುಂಬಾ ಇದೆ. ಬಟ್ ಅಷ್ಟೆಲ್ಲ ಸ್ಟೋರಿ ಬೇಡ. ಅಂದರೆ ನಾನು ಯಾಕೆ ಯೂಟ್ಯೂಬ್ ಮಾಡಲಿ, ಯಾಕಂದರೆ ಒಂದು ಹುತ್ತದಲ್ಲಿ ನಾಗದೇವ್ರನ್ನ ಎದುರಾಕೊಂಡ್ರೆ ಯಾವ ರೀತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಷಯನ ಹೇಳಬೇಕಾಯಿತು ಅಷ್ಟೇ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.